ಸರಿ ಶಾಸ್ತ್ರಿಗಳೇ, ಈ ದಿನ ಮೌನ ಗೌರಿಯ ಆರಾಧನೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಷಣ್ಮುಖ ಅವರು ಹಾಸನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/9/1980, ಸಮಯ 10:30 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಷಣ್ಮುಖ ಅವರ ಪ್ರಶ್ನೆ, ಒಂದು ವಿವಾಹ ಮತ್ತು ವೃತ್ತಿ 2 ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ಪರಿಶೀಲಿಸೋಣ. ಜಾತಕದಲ್ಲಿ ಕರ್ಮಸ್ಥಾನ ಹೇಗಿದೆ, ಆ ವೃತ್ತಿಯ ಬಲ ಹೇಗಿದೆ ಅದನ್ನು ನೋಡೋದಾದರೆ, ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ವ್ಯಯಸ್ಥಾನ ಒಂದು ದುಸ್ಥಾನ ಮತ್ತು ಬುಧನ ಮನೆ. ಚಂದ್ರನಿಗೂ ಬುಧನಿಗೂ ಸ್ವಲ್ಪ ವಿರೋಧ ಇರತಕ್ಕಂಥದ್ದು. ಚಂದ್ರನಿಗಿಲ್ಲ, ಆದರೆ ಬುಧನಿಗೆ ಇದೆ. ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲವೇ ನಡೀತಾ ಇದೆ. ಆತ ವ್ಯಯದಲ್ಲಿದ್ದಾನೆ. ಚಂದ್ರನಿಗೆ ದೇವತೆ ಯಾರು ಅಂದರೆ ಈಗಷ್ಟೇ ಹೇಳದೆ ಗೌರಿ ಅಂತ. ಹೀಗಾಗಿ ತಾವು ಗೌರಿ ಪ್ರಾರ್ಥನೆಯನ್ನು, ಹತ್ತಿರದಲ್ಲಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನ ಇದ್ದರೆ ದುರ್ಗಾ ಪರಮೇಶ್ವರಿಯೋ ಪಾರ್ವತಿಯೋ ಯಾವುದಾದ್ರೂ ಸರಿ, ಗೌರಿಗೆ ಸಂಬಂಧಿಸಿರ್ತಕ್ಕಂಥ, ಪಾರ್ವತಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ತಾಯಿಗೆ ಪ್ರತಿ ಸೋಮವಾರ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ, ಹಾಲಿನ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಇದು ನೀವು ನಿರಂತರವಾಗಿ 11 ಸೋಮವಾರ ಮಾಡಬೇಕು. ಚಂದ್ರನಿಗೆ 11 ಸಂಖ್ಯೆ. ಹೀಗಾಗಿ 11 ಸೋಮವಾರ ಮಾಡೋದರಿಂದ ನಿಮ್ಮ ವೃತ್ತಿಯ ತೊಡಕುಗಳು ನಿವಾರಣೆಯಾಗಿ ಒಂದು ಸ್ಥಿರತೆ ಬರಲಿಕ್ಕೆ ಅವಕಾಶ ಆಗತ್ತೆ. ಶ್ರದ್ಧೆಯಿಂದ ತಾಯಿಯನ್ನು ಆರಾಧಿಸಿ, ಖಂಡಿತ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ತಾವು ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇದು ಕೂಡ ತುಂಬ ಸಹಾಯವಾಗುತ್ತೆ. ಇವೆರಡರಿಂದ ನಿಮ್ಮ ವೃತ್ತಿಯ ಬಲ ಖಂಡಿತ ಬರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಸಪ್ತಮಾಧಿಪತಿ ಕುಜ, ಆತ ಲಗ್ನದಲ್ಲೇ ಇದ್ದಾನೆ. ಇದು ಕುಜ ದೋಷವೇ, ಸಂಶಯ ಇಲ್ಲ. ಪ್ರಸ್ತುತ ಚಂದ್ರನ ಕಾಲ ಕಳೆದರೆ ಈಗ ನವೆಂಬರಲ್ಲಿ ಈಗಾಗಲೇ ನಿಮಗೆ ತೊಡಕು ಆಗಿದೆ. ಎಷ್ಟು ವಿಳಂಬ ಆಗಿದೆ ಇಲ್ಲ ಅಂತಲ್ಲ. ಈ ಕಾಲ ಬರದೆ ಯಾವ ಫಲವೂ ನಮಗೆ ಸಿಗೋದಿಲ್ಲ. ಮತ್ತು ಇಲ್ಲಿರ್ತಕ್ಕಂತಹ ಆ ಕುಜನ ದೃಷ್ಟಿ ಕ್ರೂರ ದೃಕ್, ಅವನ ನೋಟವೇ ಹಾಗಿರ್ತದೆ. ಸಪ್ತಮಕ್ಕೆ ಅವನ ದೃಷ್ಟಿ ಇದ್ದಾಗ ಸ್ವಲ್ಪ ಅದು ಕಹಿಯಾದ ಫಲವನ್ನು ಕೊಡುತ್ತೆ. ಅಂದರೆ ಆ ಭಾವ, ವಿವಾಹ ಸ್ಥಾನ, ಮದುವೆ ವಿಚಾರದಲ್ಲಿ ನಿಮಗೆ ಕಿರಿಕಿರಿಯ ತಪ್ಪಿದ್ದಲ್ಲ, ಆ ರೀತಿಯಲ್ಲಿದೆ. ಇದಕ್ಕೊಂದು ಮಂಗಳ ಗ್ರಹ ಶಾಂತಿ ಮಾಡಿಸಿ, ಕುಜ ಶಾಂತಿ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ. ಈಗ ಚಂದ್ರ ಮತ್ತು ಕುಜ ಮುಂದಿನ ಬರ್ತಕ್ಕಂಥ ಸೆಪ್ಟೆಂಬರ್ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಿವಾಹಕ್ಕೆ ಸಂಬಂಧಿಸಿದಾಗೆ ನಿಮ್ಮ ನಿರೀಕ್ಷೆ ಅಲ್ಲದೆ ಇದ್ದರೂ ಸಮಾಧಾನಕರ ಒಂದು ಫಲ ಅಂತೂ ಖಂಡಿತ ಇದೆ. ಆತಂಕ ಮಾಡ್ಕೊಳ್ಳೋದು ಬೇಡ. ವಿವಾಹಕ್ಕೆ ಗ್ರಹ ಶಾಂತಿ, ಕುಜಗ್ರಹ ಶಾಂತಿ ಮಾಡಿಸಿ, ವೃತ್ತಿಗೆ ಆಗಲೇ ಹೇಳಿದ ಹಾಗೆ ಆ ಚಂದ್ರನ ಗೌರಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತ ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ ಮಾಡಿ, ನಿರಾಶರಾಗಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಾಜಪ್ಪ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/5/1982, ಸಮಯ 8 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜಪ್ಪ ಅವರ ಪ್ರಶ್ನೆ ಅದು ವಿವಾಹ ಮತ್ತು ವೃತ್ತಿಗೆ ಸಂಬಂಧಿಸಿರ್ತಕ್ಕಂಥದ್ದೇ ಆಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ಶುಕ್ರ ಚಂದ್ರ ಇದ್ದಾರೆ. ಚೆನ್ನಾಗಿದೆ ಇದು. ಈಗ ಪ್ರಸ್ತುತ ಕಾಲವನ್ನು ನೋಡೋದಾದರೆ ತಮಗೆ ರವಿದಶೆಯಲ್ಲಿ ಶುಕ್ರನ ಕಾಲ ನಡೀತಾ ಇದೆ. ಈಗ ನೋಡಿ, ಮತ್ತೆ ಚಂದ್ರನ ಕಾಲ ಪ್ರಾರಂಭವಾಗುತ್ತೆ. ಚಂದ್ರ ಸ್ವಲ್ಪ ಬಲಹೀನಾಗಿದ್ದಾನೆ, ಆದರೆ ಕರ್ಮಸ್ಥಾನದಲ್ಲಿದ್ದಾನೆ ಧನಾಧಿಪತಿ. ಹೀಗಾಗಿ ಅನುಕೂಲಕರವಾಗಿದೆ. ನಿಮಗೆ ಕೆಲಸದ ತೊಡಕುಗಳನ್ನು ಸೂಚಿಸ್ತಾ ಇದೆ. ಎಲ್ಲ ಒಂದು ಕಡೆ ನೀವು ನೋಡಿ, ಈ ಶುಕ್ರ ಚಂದ್ರರು ಚೆನ್ನಾಗಿದ್ದಾಗ ಕೃಷಿ ಅಥವಾ ಈ ಒಂದು ನಾವು ಯಾವುದನ್ನು ಟೆಕ್ಸ್ಟೈಲ್ ಅಂತೀವೋ, ಈ ವಸ್ತ್ರ, ಬಟ್ಟೆ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಗಾರ್ಮೆಂಟ್ಸ್ ಇತ್ಯಾದಿಗಳು, ಅಂಥ ಕ್ಷೇತ್ರಗಳಾಗಬಹುದು. ಅಥವಾ ರೇಷ್ಮೆ ಬೆಳೆ ಇತ್ಯಾದಿ ಕೃಷಿ ಅಂದರೆ ಅದಕ್ಕೆ ಸೇರ್ಪಡೆಯಾಗುತ್ತೆ. ಹೀಗಾಗಿ ಹಾಲು ಹೈನು ಕೂಡ ಅದ್ರ ಜೊತೆಗೆ ಸೇರ್ತಕ್ಕಂಥದ್ದು. ಹೀಗೆ ಇಂಥ ಕ್ಷೇತ್ರಗಳಲ್ಲಿ ಪ್ರಯತ್ನ ಮಾಡಿ. ಆಗ ನಿಮಗೆ ಮಾಡಿದ ಕೆಲಸ ಸಮಾಧಾನವೂ ಸಿಗುತ್ತೆ, ಅದರಲ್ಲಿ ಹಣ ಗಳಿಸೋಕ್ಕೂ ಸಾಧ್ಯವಾಗುತ್ತೆ. ಇದರ ಹೊರತಾಗಿ ಬೇರೆ ಪ್ರಯತ್ನ ಮಾಡ್ತಾ ಇದ್ದರೆ ಅದಷ್ಟು ನಿಮಗೆ ಫಲಕಾರಿ ಅನಿಸೋದಿಲ್ಲ. ಹೀಗಾಗಿ ಶುಕ್ರನಿಗೆ ಹಾಗೂ ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂಥ ಅಂದರೆ ಒಂದು ಕೃಷಿ ಅಥವಾ ಹಾಲು ಹೈನುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ತ್ರೀಯರ ಆಭರಣಗಳು, ಉಡುಗೆ ತೊಡುಗೆ ಇಂಥವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ಪ್ರಯತ್ನ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ವೃತ್ತಿಯ ಬಲ ಬರುತ್ತೆ. ಇನ್ನು ವಿವಾಹಕ್ಕೆ ಕೇತು ತೊಂದರೆ ಮಾಡ್ತಾ ಇದ್ದಾನೆ. ಸಪ್ತಮದಲ್ಲಿ ಇರ್ತಕ್ಕಂಥ ಕೇತು. ಹೀಗಾಗಿ ಕೇತು ಗ್ರಹ ಶಾಂತಿ
ಮತ್ತು ಬಾಲಗಣಪತಿ ಹೋಮ ಅಂತ ಮಾಡ್ತಾರೆ, ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥದ್ದು. ಇದೊಂದು ಪ್ರಯತ್ನ ಮಾಡಿ, ಇದು ನಿಮಗೆ ಸಹಕಾರಿಯಾಗುತ್ತೆ. ತುಂಬ ನಿರೀಕ್ಷೆ ಮಾಡಿ 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 ಎಲ್ಲೂ ಆಗ್ತಾಯಿಲ್ಲ ಅಂದರೆ ಬಾಲಗಣಪತಿ ಹೋಮದಿಂದ ಸಾಧ್ಯವಾಗುವ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಕಾವೇರಿಯವರು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/8/2002, ಸಮಯ 1:30 ಮಧ್ಯಾಹ್ನ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾವೇರಿಯವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ವಿವಾಹ ಸ್ಥಾನ ತಮ್ಮದು ವೃಷಭ ರಾಶಿ. ಆ ರಾಶಿ ಅಧಿಪತಿ ನಿಮ್ಮ ಜಾತಕದಲ್ಲಿ ಬಲಹೀನಾಗಿದ್ದಾನೆ, ನೀಚನಾಗಿದ್ದಾನೆ. ಹೀಗಾಗಿ ಒಂದು ಶುಕ್ರ ಗ್ರಹ ಶಾಂತಿ, ಎರಡನೇ ಸಪ್ತಮದಲ್ಲಿರ್ತಕ್ಕಂಥ ರಾಹು. ಈ ಶುಕ್ರ ರಾಹು ಈ ಎರಡು ಗ್ರಹಗಳ ಶಾಂತಿ ಮಾಡಿಸಬೇಕು ಅನ್ನೋದನ್ನು ಶಾಸ್ತ್ರ ಅಂದರೆ ನಿಮ್ಮ ಜಾತಕ ಸೂಚಿಸ್ತಾ ಇದೆ. ಈಗ ಪ್ರಸ್ತುತ ಗುರುವಿನ ಭುಕ್ತಿ, ಬುಧದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ತೊಂದರೆ ಇಲ್ಲ, ನಿಮಗೆ ಈಗ ಮೇ ನಂತರದಲ್ಲಿ ಗುರುಬಲವೂ ಬಂದುಬಿಡ್ತದೆ. ಆದರೆ ಈ ಗ್ರಹ ಶಾಂತಿ ಮಾಡಿಸಿ, ರಾಹು ಶುಕ್ರ ಶಾಂತಿ ಮಾಡಿಸಿದ ಕೂಡಲೇ ಈ ಮೇನಲ್ಲಿ ನಿಮಗೆ ಅವಕಾಶಗಳಾಗ್ಬಿಡುತ್ತೆ. ಮುಂದಿನ ವರ್ಷದೊಳಗೆ ವಿವಾಹ ಖಂಡಿತ ಏರ್ಪಾಡಾಗತ್ತೆ. ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಂಜುನಾಥ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/12/1970, ಸಮಯ 1:59 ಮಧ್ಯಾಹ್ನ. ಅವರ ಪ್ರಶ್ನೆ ಸಂಸಾರದಲ್ಲಿ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮಂಜುನಾಥ್ ಅವರ ಪ್ರಶ್ನೆ ಸಂಸಾರದಲ್ಲಿ ಸಮಸ್ಯೆ ಆಗಿದೆ, ಏನು ಮಾಡೋದು ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷ ಲಗ್ನ. ಲಗ್ನದಿಂದ ಈ ವಿವಾಹ ಸ್ಥಾನ, ಸಂಸಾರ ಸ್ಥಾನ ಅದು. ಅಲ್ಲಿ ಕುಜ ಶುಕ್ರರು ಒಟ್ಟಾಗಿದ್ದಾರೆ. ಶನಿ ಲಗ್ನದಲ್ಲಿರ್ತಕ್ಕಂಥವನು ನೋಡ್ತಾನೆ. ಈ ಕುಜ ಮತ್ತು ಶನಿಯರ ಪರಸ್ಪರ ವೀಕ್ಷಣೆ ಇದೆಯಲ್ಲ, ಲಗ್ನದಲ್ಲಿರ್ತಕ್ಕಂಥ ಶನೈಶ್ವರ, ಸಪ್ತಮದಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿಯಾದ ಕುಜ, ಲಗ್ನಾಧಿಪತಿಯೂ ಹೌದು ಇರಲಿ. ಈ ಕುಜ ಹಾಗೂ ಶನೈಶ್ವರರ ವೀಕ್ಷಣೆಗೆ ಯುದ್ಧ ವಾತಾವರಣ, ಯುದ್ಧ ಫಲವನ್ನು ಹೇಳಿದೆ. ಇದಕ್ಕೆ ಫಲವೇನಪ್ಪ ಅಂದರೆ ಯುದ್ಧ ಅಂತ ಹೇಳಿದೆ. ಅವರು ಪರಸ್ಪರ ವೀಕ್ಷಣೆ ಮಾಡ್ಕೋಬಾರ್ದು. ಆದರೆ ಆಗುತ್ತೆ, ಏರ್ಪಾಡಾಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಎಲ್ಲಿ ಏರ್ಪಾಡಾಗಿದೆ, ಕೆಲವೊಂದು ಸಂದರ್ಭದಲ್ಲಿ ಗ್ರಹಚಾರ ಕೆಟ್ಟಾಗ ಇಂಥದ್ದು ಏರ್ಪಾಡಾಗ್ಬಿಡುತ್ತೆ. ಇದು ನಿಮ್ಮ ದಾಂಪತ್ಯ ಸಂಸಾರ ಸ್ಥಾನದಲ್ಲಿ ಏರ್ಪಾಡಾಗಿದೆ. ಹೀಗಾಗಿ ಅಲ್ಲಿ ಸದಾ ನಿಮಗೆ ಮನಸ್ತಾಪಗಳು, ಬೆಂಕಿಯ ವಾತಾವರಣ, ಬೆಂಕಿ ಮೇಲೆ ನಡೆಯೋದು ಅಂತೀವಲ್ಲ, ಹಾಗೆ ಕಷ್ಟವಾಗಿಬಿಡುತ್ತೆ. ಇದಕ್ಕೆ ಏನು ಪರಿಹಾರ ಆಗಿದ್ದರೆ ಐಕಮತ್ಯ, ಸಮಾನೋ ಮಂತ್ರ ಸಮಿತಿ ಸಮಾನಿ ಅಂತಕ್ಕಂಥ ಮಂತ್ರ ಯಾವುದಿದೆಯಲ್ಲ, ಐಕಮತ್ಯ ಅಂತ ಕರೀತಾರೆ. ಇದನ್ನು ಅಮ್ಮನವರ ಸನ್ನಿಧಾನದಲ್ಲಿ ಎಲ್ಲಾದರೂ ನೀವು ಅರ್ಚಕರನ್ನು ಕೇಳಿ ಈ ಐಕಮತ್ಯ ಮಂತ್ರಗಳ ಪಾರಾಯಣವನ್ನು ಮಾಡಿಸಿದ್ರೆ, ನೀವಲ್ಲಿ ಕೂತ್ಕೋಬೇಕು, ಗಂಡ ಹೆಂಡತಿ ಸಂಸಾರ ಸಹಿತ, ಕುಟುಂಬ ಸಹಿತ ಅಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಕೇಳಿಸ್ಕೊಂಡ್ರೆ ತುಂಬ 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 ಅನುಕೂಲ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಅದೊಂದು ಪ್ರಯತ್ನ ಮಾಡಿ. ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು, ಇದನ್ನು ತಾವು ಮತ್ತು ಮನೆಯವರೆಲ್ಲ ಮಾಡಿದ್ರೆ ಬಹಳ ಒಳ್ಳೆಯದು. ಇವೆಲ್ಲ ಮನಸ್ಸನ್ನು ಹರಿದ ಹೃದಯಗಳನ್ನು ಹೊಲೆಯುವಂಥ ಮಂತ್ರಗಳು. ಹೀಗಾಗಿ ಪ್ರಯತ್ನ, ಶ್ರದ್ಧೆ ಬೇಕು, ನಂಬಿಕೆ ಬೇಕು, ಪ್ರಯತ್ನ ಮಾಡಬೇಕು, ಆಗ ಫಲ ಸಿಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಿಜಲಿಂಗ ನಾಗಪ್ಪ ಅವರು ಸಕಲೇಶ್ಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/8/1976, ಸಮಯ 1 ಮಧ್ಯಾಹ್ನ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿಜಲಿಂಗ ನಾಗಪ್ಪನವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಧನು ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಬುಧಸ್ಥ ಅವನದೇ ಸ್ಥಾನದಲ್ಲಿದ್ದಾನೆ. ಇದು ಭದ್ರಯೋಗ ಅಂತ ಕರೀತಾರೆ, ಬಹಳ ಒಳ್ಳೆಯದು. ಆದರೆ ಅವನ ಟೈಮ್ ಇರಬೇಕು. ನೋಡೋಣ, ಈಗ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥ ಕಾಲ ಬುಧನ ಕಾಲವೇ ನಡೀತದೆ, ತುಂಬ ಚೆನ್ನಾಗಿದೆ. ನೀವು ಆತಂಕ ಮಾಡಿಕೊಳ್ಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಕಾಲ ಚೆನ್ನಾಗಿದ್ದಾಗ ಫಲವೂ ಚೆನ್ನಾಗಿರ್ತದೆ. ಬುಧನ ಸಂಚಾರ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ಅಟ್ ಪ್ರೆಸೆಂಟ್ ಈಗ ತತ್ಕಾಲದಲ್ಲಿ ಎಲ್ಲಪ್ಪ ಇದ್ದಾನೆ ಅಂತಂದರೆ ಸ್ವಲ್ಪ ನೀಚಾಭಿಲಾಷಿ, ಅವನು ನಿಧಾನಕ್ಕೆ ನೀಚ ಸ್ಥಾನದ ಕಡೆಗೆ ಹೋಗ್ತಾ ಇದ್ದಾನೆ. ಈಗ ನೋಡಿ, ಏಪ್ರಿಲ್ ಮೇ ನಂತರದಲ್ಲಿ ತುಂಬ 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 ಅನುಕೂಲಗಳಾಗುತ್ತೆ. ಕಾಲ ನಿಮಗೆ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನೊಂದು 2-3 ತಿಂಗಳು ಸ್ವಲ್ಪ ತಾಳ್ಮೆ ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಸಾಕಾಗುತ್ತೆ, ಇನ್ನೇನು ಬೇಡ. ಇನ್ನು ಎಷ್ಟು ಕಡೆನೂ ಅಲಿಯೋದು ಅವಶ್ಯಕತೆ ಇಲ್ಲ. ತಾವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, 2 ತಿಂಗಳು ನಿರಂತರವಾಗಿ ಹೇಳ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಕಂಗಾಲಾಗೋದು ಬೇಡ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.